ನಮಸ್ತೆ ವೀಕ್ಷಕರೇ. ತುಂಬ ಅಂದರೆ ತುಂಬಾನೇ ವಿಶೇಷವಾದ ಒಂದು ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಿದ್ರೆ ಯಾವ ಕ್ಷೇತ್ರ ಇದು, ಎಲ್ಲಿ ಬರುತ್ತೆ, ಯಾವುದಪ್ಪ ದೇವಸ್ಥಾನ ಅಂತಿದ್ದೀರಾ? ಹೌದು ವೀಕ್ಷಕರೇ, ಈ ಕ್ಷೇತ್ರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಅಂದುಕೊಳ್ಳುತ್ತೀರೋ ಆ ತಾಯಿ ಹತ್ತಿರ ಬಂದು ಮನಸ್ಸಿನಲ್ಲಿ ಅಂದುಕೊಂಡರೆ ಸಾಕು, ಅದನ್ನು ಈ ತಾಯಿ ಬರೆದು ಹೇಳುತ್ತಾಳೆ. ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಲೇಬೇಕು. ನಿಮಗೆ ತಿಳಿಯುತ್ತೆ ಈ ಕ್ಷೇತ್ರದ ಮಹಿಮೆ. ಅಷ್ಟೇ ಅಲ್ಲ ವೀಕ್ಷಕರೇ, ಕ್ಷೇತ್ರದಲ್ಲಿ ತೀರ್ಥ ಸ್ನಾನವೂ ಸಹ ಆಗುತ್ತೆ. ಪ್ರತಿ ಅಮಾವಾಸ್ಯೆಯಲ್ಲಿ ಈ ತೀರ್ಥ ಸ್ನಾನ ನಡೆಯುತ್ತದೆ. ನಿಮ್ಮದು ಎಂತಹ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಇಲ್ಲಿ ತೀರ್ಥ ಸ್ನಾನ ಮಾಡಿದ ತಕ್ಷಣ ನಿಮಗೆ ತಿಳಿಯುತ್ತೆ ಇಲ್ಲಿನ ತೀರ್ಥ ಸ್ನಾನದ ಮಹಿಮೆ. ಇಲ್ಲಿನ ಎಷ್ಟೋ ಭಕ್ತಾದಿಗಳು ಈ ತಾಯಿಗೆ ಮೊರೆ ಹೋಗಿದ್ದಾರೆ. ನಿಮ್ಮ ಸಮಸ್ಯೆಗೆ ರಮೇಶ್ ಪ್ರಭು ಬೆಂಗಳೂರಿಂದ ಬಂದಿರೋದು ನಾವು. ಏನಾಗಿತ್ತು ಸರ್ ನಿಮಗೆ? ಅದು ಲಕ್ಕ ಹೊಡೆದಿರೋದು. 5-6 ತಿಂಗಳಾಯಿತು ಜಾಸ್ತಿ ಆಗಿ. ಆಮೇಲೆ ಇದು ಸ್ವಲ್ಪ ಪರವಾಗಿಲ್ಲ, ನಡೀತಾ ಇದ್ದೀನಿ. ಸ್ವಲ್ಪ 2-3 ಕಡೆ ಔಷಧ ಮಾಡಿದ್ದೀವಿ. ಅದಕ್ಕೆ ಇವ್ರು ಹೇಳಿದ್ರು, ಅದಕ್ಕೆ ನೋಡೋಣ ಸರ್. 4-5 ತಿಂಗಳಿಂದ ಮಾತಾಡ್ತಾ ಇದ್ವಿ. ಮುಂಚೆ ಮಾತುಗಳು ಸಹ ಬರ್ತಿರ್ಲಿಲ್ಲ, ಸ್ವಲ್ಪ ಬರ್ತಾಯಿರ್ಲಿಲ್ಲ. ಈಗ ಇಲ್ಲಿಗೆ ಬಂದ್ಮೇಲೆ ವಾಸಿ ಆಗಿದೆ. ಪರವಾಗಿಲ್ಲ. ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಅಮ್ಮನ ನಂಬಿದ್ದೀರಾ? ಹೌದು. ಇಂತಹ ಕಲಶದಲ್ಲಿ ಬರೆಯುವ ಚಮತ್ಕಾರವನ್ನ ನೀವೇ ನೋಡಬಹುದು ವೀಕ್ಷಕರೇ. ನಿಮಗೆ ತಿಳಿಯುತ್ತೆ ಈ ತಾಯಿಯ ಮಹಿಮೆ. ಪ್ರತಿ ಅಮಾವಾಸ್ಯೆಯಂದು ಈ ತಾಯಿಗೆ ವಿಶೇಷವಾಗಿ ಪೂಜೆ ನಡೆಯುತ್ತದೆ. ನಿಮಗೆ ಎಂಥದೇ ಸಮಸ್ಯೆ ದೋಷ ಇದ್ದರೆ ಅಲ್ಲಿನ ಧರ್ಮದರ್ಶಿಗಳನ್ನು ಭೇಟಿ ನೀಡಿ. ಅವರು ನಿಮಗೆ ಸೂಕ್ತವಾದ ಸಲಹೆಗಳನ್ನು ನೀಡುತ್ತಾರೆ. ಮಗ ಬಗ್ಗೆ ಕೇಳಿದ್ದೆ ನಾನು. ಮಗ ಸ್ವಲ್ಪ ನನ್ನ ಹತ್ರ ಚೆನ್ನಾಗಿಲ್ಲ, ಅದಕ್ಕೆ ಮಗ ಬರಬೇಕು. ಯಾವಾಗ ಒಂದು ನಮಗೆ ಇದ್ರೆ ತಾಯಿ ನಂಬಿದ್ದೀನಿ, ನನ್ನ ಹತ್ರ ಕರೆಸ್ಬೋದು ಅಂತ. ಅದಕ್ಕೋಸ್ಕರ ಮಗಳಿಗೋಸ್ಕರ ತುಂಬ ಕಡೆ ಓಡಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಇಲ್ಲಿ ಬರ್ತೀನಿ, ಹಾಗೆ ಆಗುತ್ತೆ ಅಂತ ಹೇಳಿದೆ. ಏನಾಗಿದೆ ಅಮ್ಮ? ನನ್ನ ಹತ್ರ ಇಲ್ಲ. ಅಂದ್ರೆ ಎಷ್ಟು ವರ್ಷ? ಒಂದು 5 ವರ್ಷ ಆಯ್ತು. 5 ವರ್ಷ ಆಯ್ತು. ಇವಾಗ ಮಗನ್ಗೆ ಎಷ್ಟು ವರ್ಷ? ಮಗೊಂದು 10 ವರ್ಷ ಆಯ್ತು. 10 ವರ್ಷ. ಎಲ್ಲಿ ಹೋಗಿದ್ದಾರೆ ಅಂತಾನು ಗೊತ್ತಿಲ್ವಾ? ನಿಮ್ದ ಹತ್ರ ಇದಾರಂತ ಗೊತ್ತು, ಬಟ್ ಅವ್ರನ್ನ ಬಿಟ್ಟು ನನ್ನ ಹತ್ರ ಬರಬೇಕು ಅಂತ ಒಂದು ಆಸೆ ಅಷ್ಟೇ.
ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಲೇಬೇಕು. ಹಾಗಿದ್ರೆ ಈ ಕ್ಷೇತ್ರ ಎಲ್ಲಿ ಬರೋದು ಅಂತಿದ್ದೀರಾ? ಶ್ರೀ ಕ್ಷೇತ್ರ ಚೌಡೇಶ್ವರಿ ದೇವಿ ಶಕ್ತಿಮಠ, ಹೊಸಕೊಪ್ಪಳು. ಈ ಕೆಳಗೆ ಕೊಟ್ಟಿರುವ ದೇವಸ್ಥಾನದ ನಂಬರನ್ನು ಸಂಪರ್ಕಿಸಿ.